ಕೇಂದ್ರದ ಮಾಜಿ ಸಚಿವ ವೀರಪ್ಪ ಮೊಯ್ಲಿ ಭರ್ಜರಿ ಮತ ಬೇಟೆಯಲ್ಲಿ ತೊಡಗಿದ್ದಾರೆ. ಮೊಯ್ಲಿ ಜೊತೆ ನಮ್ಮ ಚಿಕ್ಕಬಳ್ಳಾಪುರ ವರದಿಗಾರ ರಾಜಪ್ಪ ಸಂವಾದ ನಡೆಸಿದ್ದು ಮೊಯ್ಲಿ ಏನೆಲ್ಲ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ಲೋಕಸಮರ 2019ಕ್ಕೆ ಸ್ವಾಗತ. ಈಗ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಅಖಾಡ ದಿನಕ್ಕೆ ರಂಗೇರ್ತಾ ಇದೆ. ಈಗ ಏನು ಹಲವಾರು ಕಡೆ ಚುನಾವಣೆ ಪ್ರಚಾರ ಮುಗಿಸಿ ಈಗ ರಿಲ್ಯಾಕ್ಸ್ ಮೋಡಲ್ಲಿ ಇದ್ದಾರೆ. ನಮ್ಮ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸಿ ಈ ಚುನಾವಣೆಯಲ್ಲಿ ಅವರ ಒಂದು ಅಭಿಪ್ರಾಯ ಏನು, ಒಂದು ಚುನಾವಣೆಯಲ್ಲಿ ಅವರಿಗೆ ರೆಸ್ಪಾನ್ಸ್ ಯಾವ ರೀತಿ ಅಂತಕ್ಕಂಥ ಅವರ ಮುಖಾಂತರ ತಿಳ್ಕೊಳ್ಳೋಣ. ಸರ್, ಮೊದಲನೇದಾಗಿ ನಿಮಗೆ ಇದು ಶ್ರೀರಾಮನವಮಿನ ಹಬ್ಬದ ಶುಭಾಶಯಗಳು. ಮತ್ತೆ ಈಗ ಚುನಾವಣೆಯಲ್ಲಿ ಆಲ್ರೆಡಿ ಪ್ರಚಾರ ಒಂದು ಹಲವಾರು ಕಡೆ ಮುಗಿಸಿದ್ದೀರಾ, ಹೇಗಿದೆ ರೆಸ್ಪಾನ್ಸು? ಜನ ನಮ್ಮ ಕೆಲಸಗಳಿಗೆ ಮೆಚ್ಚಿದ್ದಾರೆ, ನಾವು ಅವರನ್ನು ಮೆಚ್ಚಿದ್ದೇನೆ. ಇದು ಪರಸ್ಪರ ಪ್ರೀತಿ ವಿಶ್ವಾಸದ ಮಾತು. ಮತ್ತೆ ಈಗ ಈ ಒಂದು ಕ್ಷೇತ್ರದಲ್ಲಿ ಒಕ್ಕಲಿಗರ ಒಂದು ಮತಗಳೇ ನಿರ್ಣಾಯಕ ಆಗಿರೋದ್ರಿಂದ ಏನು ಒಕ್ಕಲಿಗ ಅಭ್ಯರ್ಥಿ ನಿಮ್ಮ ವಿರೋಧಿ ಆಗಿರ್ತಕ್ಕಂಥ ಬಚ್ಚೇಗೌಡರಿಗೆ ಒಂದು ಫಲಶ್ರುತಿ ಕೊಡ್ತಕ್ಕಂಥ ಒಂದು ಅವಕಾಶಗಳು ಹೆಚ್ಚಾಗಿದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? 30 ವರ್ಷದಿಂದ ಇಲ್ಲಿ ಕಾಂಗ್ರೆಸ್ಸೇ ಗೆದ್ದುಕೊಂಡು ಬಂದಿದೆ ಅಲ್ವಾ, ಎಕ್ಸೆಪ್ಟ್ ಒನ್ಸ್. ಅದು ಜಾಲಪ್ಪ ಅವರು ಬ್ಯಾಕ್ವರ್ಡ್ ಕ್ಲಾಸ್ನವರು, ಅವರು ಕೂಡ ಆಸ್ ಅಗೇನ್ಸ್ಟ್ ಒಕ್ಕಲಿಗ ಲೀಡರ್ ಆದ್ರು. ಆದ್ರಿಂದ ಇಲ್ಲಿ ಜಾತಿ ಹಲವಾರು ಜಾತಿಗಳಿವೆ, ಎಲ್ಲರೂ ಪ್ರಮುಖರಾಗಿದ್ದಾರೆ. ಆದ್ರಿಂದ ಇಲ್ಲಿ ಜಾತಿ ಪ್ರಭಾವದಿಂದ ಗೆಲ್ಲುವುದು ಸೋಲುವುದಿಲ್ಲ. ಇಲ್ಲಿ ಒಂದು ರೀತಿಯ ಜಾತ್ಯತೀತವಾದಂಥ ಒಂದು ಕ್ಷೇತ್ರದ ಉದಾಹರಣೆ ಕೊಡೋದಿದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಜಾತ್ಯತೀತ ಕ್ಷೇತ್ರ. ಸರ್, ಈಗ ಈ ಕಡೆ ಮುಖ್ಯವಾಗಿ ಈ ಒಂದು ಕ್ಷೇತ್ರದಲ್ಲಿ ಕುಡಿಯುವ ನೀರಿಗೆ ಮತ್ತೆ ದನಕರುಗಳಿಗೆ ಮೇವಿಗೆ ಸಂಬಂಧಿಸಿದ ತೀರಾ ಬರಗಾಲ ಇರತಕ್ಕಂಥದ್ದು. ಈಗ ನೀವು ಕಳೆದ ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಮುಂದೆ ನಾಳೆ ಒಂದು ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಒಂದು ಎತ್ತಿನ ಹೊಳೆಗೆ ಗುದ್ದಲಿ ಪೂಜೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಇನ್ನು ಬರ್ತಕ್ಕಂಥ ಒಂದು ದಿನಗಳಲ್ಲಿ ಇದನ್ನೇ ಮುಂದುವರಿಸ್ತೀರಾ ಅಥವಾ ಬೇಗ ಅದನ್ನ ತರ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ? ವಸ್ತುಸ್ಥಿತಿಯ ಅರಿವು ತಮಗಿಲ್ಲ. ಕೋಡ್ ಆಫ್ ಕಾಂಡಕ್ಟ್ ಬರುವ ಸಂದರ್ಭದಲ್ಲಿ ಶಂಕುಸ್ಥಾಪನೆ ಮಾಡಿದ್ದಲ್ಲ. 2009ರಲ್ಲಿ ನಾನು ಪ್ರಥಮ ಬಾರಿ ಲೋಕಸಭೆಗೆ ಆರಿಸಿದ ಕೂಡಲೇ ಇದರ ಬಗ್ಗೆ ವೈಜ್ಞಾನಿಕವಾಗಿ ನೀರಾವರಿ ತಜ್ಞರ ಹತ್ರ ಎಲ್ಲ ನಾನು ಸಮಾಲೋಚನೆ ಮಾಡಿಕೊಂಡು ಆಗಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರಿಗೆ ಒಂದು 10 ಸಭೆ ಮಾಡಿದ್ದಾರೆ. ಅವರಿಗೆ ಕನ್ವಿನ್ಸ್ ಮಾಡಿದ್ದಾರೆ, ಹೌದು ಅಂತ ಹೇಳಿದರು, ಒಳ್ಳೆಯ ಯೋಜನೆ ಅಂತ ಹೇಳಿದರು. ಈ ಭಾಗಕ್ಕೆ ಬೇರೆ ಪರ್ಯಾಯವಾದಂಥ ಉಪಾಯನೇ ಇಲ್ಲ, ಎತ್ತಿನ ಹೊಳೆಯಿಂದ ಮಾತ್ರ ಸಾಧ್ಯ ಅಂತೇಳಿ ಅವರು ಮನಗಂಡಿದ್ದಾರೆ. ಅವರು ಒಂದು ನಯಾ ಪೈಸೆ ಬಜೆಟ್ನಲ್ಲಿ ಕೊಡಲಿಲ್ಲ. ಇದಕ್ಕೆ ಆಡಳಿತಾತ್ಮಕವಾದಂಥ ಮತ್ತು ತಾಂತ್ರಿಕವಾದಂಥ ಒಪ್ಪಿಗೆ ಕೂಡ ಕೊಡಲಿಲ್ಲ. ಆಮೇಲೆ ಯಾರು ಬಂದರು, ಇವರು ಬಂದರು, ನಮ್ಮ ಸದಾನಂದ ಗೌಡರು. ಅವರು ಕೂಡ ನಮ್ಮ ಭಾಗದವರೇ, ಮಂಗಳೂರಿನಲ್ಲಿ ನಿಜವಾಗಿ ಅದು ಅವರಿಗೂ ಕೂಡ ಬಹಳ ಪ್ರಭಾವ ಬೀಳಿದ್ರು. ಇದನ್ನು ಮಾಡಲಿಕ್ಕೆ ಕೂಡುದು ನಮ್ಮ ಮಂಗಳೂರಿನ ನೀರು ಅಂತೇಳಿ. ಇಲ್ಲಿ ಮಂಗಳೂರಿನ ನೀರು ಚಿಕ್ಕಬಳ್ಳಾಪುರದ ನೀರು ಅಂತೇಳಿ ಏನಿಲ್ಲ, ಇದು ನಮ್ಮ ದೇಶದ ನೀರು, ಜನರ ನೀರು. ಅದನ್ನು ಅವರ ಪ್ರತಿಭಟನೆ ಇತ್ತು, ಆದರೂ ಕೂಡ ಇದನ್ನು ಎದುರಿಸಿ ನಾನು ಇದನ್ನು ಮುಂದೆ ಕೊಂಡೋದೆ. ಈ ತಡವಾದದಕ್ಕೆ ಕಾರಣ ಬಿಜೆಪಿಯವರೇ ವಿರೋಧ ಮಾಡಿದರು ನಮ್ಮ ಮಂಗಳೂರಿನಲ್ಲಿ. ಇಲ್ಲಿ ರಾಜ್ಯ ಮಟ್ಟದಲ್ಲಿ ವಿರೋಧ ಮಾಡಿದರು. ಆದರೂ ಕೂಡ ಪುಣ್ಯವಶಾತ್ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ನಾನು ಮತ್ತು ನಮ್ಮ ಶಾಸಕರಾದ ಡಾಕ್ಟರ್ ಸುಧಾಕರ್ ಅನೇಕರು ಒತ್ತಾಯ ಮಾಡಿ ಇದಕ್ಕೆ ಆಡಳಿತಾತ್ಮಕ ಮಂಜೂರಾತಿಯನ್ನು 2014ರಲ್ಲಿ ಕೊಟ್ಟರು. ಆದ್ದರಿಂದ 3-4 ವರ್ಷದ ಪರಿಶ್ರಮದಿಂದ ಫಲಶ್ರುತಿ ಆಗಲಿಕ್ಕೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಬೇಕಿತ್ತು. ಅದಾಯಿತು. ಆಗ ಶಂಕುಸ್ಥಾಪನೆ ಮಾಡಲಿಕ್ಕೆ 4 ವರ್ಷ ಹಿಡಿದಿದೆ. ಮೊದಲೇ ಮಾಡಬೇಕಿತ್ತು. ಬಿಜೆಪಿಯವರ ಒಂದು ಔದಾಸೀನ್ಯವೋ ಅಥವಾ ಅವರ ತಿರಸ್ಕೃತ ಮನೋಭಾವಕ್ಕೆ ಗೊತ್ತಾಗ್ತಾ ಇಲ್ಲ. ಅವರು ವಿರೋಧ ಮಾಡಿದರು, ಇವರು ಒಪ್ಪಿದ್ರು. ಅದರ ಮೇಲೆ ಬಿರುಸಾಗಿ ಕೆಲಸ ನಡೆಯುತ್ತೆ. 14,000 ಕೋಟಿ ರೂಪಾಯಿಯ ಯೋಜನೆ ಮಂಜೂರಾಗಿದೆ. ಆ ವರ್ಷನೇ 2,500 ಕೋಟಿ ಕೆಲಸ ಪ್ರಾರಂಭ ಆಯಿತು. ಕೆಲಸ ಆಗ್ತಾನೆ ಬಂದಿದೆ. 80% ಆಗಿದೆ, ಇನ್ನೊಂದು 20% ಆಗಬೇಕು. ಈಗಾಗಲೇ ಕೆಲಸ ಆಗ್ತದೆ. 1.5 ವರ್ಷದಲ್ಲಿ ಕೆರೆಗೆ ಎತ್ತಿನ ಹೊಳೆ ನೀರು ತುಂಬುತ್ತದೆ. ಇದು ನಮ್ಮ ಒಂದು ಈ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಎಂ ವೀರಪ್ಪ ಮಾತಾಡ್ತೀವಿ. ನೆಕ್ಸ್ಟು ನಾವು ಈ ಒಂದು ಕಾರ್ಯಕ್ರಮವನ್ನು ಮತ್ತೆ ಆ ಒಂದು ಅಭ್ಯರ್ಥಿ ಹತ್ರ ಹೋಗಿ ಅವರ ಒಂದು ಆಶ್ವಾಸನೆ ಏನು, ಈ ಒಂದು ಕ್ಷೇತ್ರಕ್ಕೆ ಅವರ ಕೊಡುಗೆ ಏನು, ಮುಂದೆ ಅವರು ಯಾವ ಒಂದು ಕ್ರಮಗಳನ್ನ ಕೈಗೊಳ್ತಾ ಇರತಕ್ಕಂಥ ಮಾತನ್ನು ಕೇಳೋಣ. ರಾಜಪ್ಪ, ನ್ಯೂಸ್ ಎಕ್ಸ್ ಕನ್ನಡ, ಚಿಕ್ಕಬಳ್ಳಾಪುರ.